ಹೋಗ್ತಾ ಇದೀವಿ ಇಳಿಯಕ್ಕೆ. 5 o'clock ಅಲ್ಲಿ 5 o'clock ಆಗ್ಬಿಟ್ಟಿದೆ. ಅಷ್ಟೆಲ್ಲರೂ ಕನ್ನಡದವರು ಸ್ಟೇಷನ್ ಅಲ್ಲಿ ಮಾತ್ರ. ಸ್ಟೇಷನ್ ಇಂದ ಆಚೆ ಹೋಗಿದೆ ಎಲ್ಲ ಹಿಂದಿ ಜನರು. 4 ಗಂಟೆಗೆ ಇಲ್ದ್ರಿ. ಇಲ್ದ್ಬಿಟ್ಟು ಬೈಕ್ ರೆಂಟ್ ತಗೊಂಡ್ರಿ. ಡೈರೆಕ್ಟ್ ಹೋಗೋದೆ ಬಾಗಾ ಬೀಚ್ಗೆ. ಬೈಕ್ ನಮ್ಗೆ 2 ಕೊಟ್ಟವನೆ. ಆಕ್ಟಿವಾ 4G ಕಂಡೀಷನ್ ಏನು ಅಷ್ಟೊಂದು ಕಾಸಿಲ್ಲ. 2,000 ರೂಪಾಯಿ ಡಿಪಾಸಿಟ್ ತಗೊಂಡವನೆ. 1,800 ರೂಪಾಯಿ 2 days ಕೊಟ್ಟವನೆ. ಪೆಟ್ರೋಲ್ ನಾವೇ ಹಾಕ್ಸ್ಬೇಕು. ಇವಾಗ ನಾವು ಮ್ಯಾಪ್ ಹಾಕಿದೀವಿ ಬಾಗಾ ಬೀಚ್ಗೆ. ಅಲ್ಲಿ ಹೋಗ್ಬಿಟ್ಟು ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ. 61 ಕಿಲೋಮೀಟರ್ ಇದೆ. ಇವಾಗ ಕರೆಕ್ಟ್ಗೆ 6:30 ಆಗ್ತಿದೆ. ಮಿನಿಮಮ್ ಅಂದ್ರೆ 7-8 ಗಂಟೆ ಒಳಗಡೆ ಹೋಗ್ತೀವಿ. ಮತ್ತೆ ಇಲ್ಲೊಂದು ಏನ್ ಗೊತ್ತಾ ಸ್ಪೆಷಲ್, ಡ್ರೈವರ್ ಹೆಲ್ಮೆಟ್ ಹಾಕ್ಬಿಟ್ಟು ಹಿಂದ್ಗಡೆ ಅವ್ನು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಯಾರೇನು ಕೇಳಲ್ಲ. ಡ್ರೈವರ್ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಹಿಡ್ಕೊಬಿಡ್ತಾನೆ. ಅದೊಂದು ರೂಲ್ಸ್ ಇದೆ. ಒಳ್ಳೇದೇ ಬಿಡು. ಇದೊಂಥರ ನಮಗೂ ಇದೆ ಆಯ್ತು. ಇಬ್ರು ಹೆಲ್ಮೆಟ್ ಹಾಕೊಂಡವ್ರೆ, ನಾನೊಬ್ಬ ಮಾತ್ರ ಹಾಕೊಂಡಿಲ್ಲ. ಫುಲ್ಲು ಹೋಗ್ಬಿಟ್ಟಿದೆ. ಅಲ್ಲಿ ಬೀಚಲ್ಲಿ ಹೋಗ್ಬಿಟ್ಟು ನೋಡೋಣ ನೀರು ಎಷ್ಟು ಉಪ್ಪಿದೆ ಅಂತ. To the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಇನ್ನೊಂದು 30 ಕಿಲೋಮೀಟರ್ ಇದೆ. ಬೇಗ ಹೋಗ್ಬೋದು. ರೋಡ್ ಮಾತ್ರ ಫುಲ್ ಕ್ಲೀನ್ ಆಗಿದೆ. ರೋಡು ಖಾಲಿ ಎಲ್ಲ ಮೂತಿಗೆ ಹೊಡಿದಿದೆ. दो 20 वाला ब्रश और एक 10 वाला कोलगेट. ನಾವು ಬರೋ ಟೈಮಲ್ಲಿ ಬ್ರಷು ಗಿಶು ಏನು ತಗೊಬಂದಿದ್ದಿಲ್ಲ. ಎಲ್ಲ ಈಸ್ಕೊಂಡ್ರೆ ಕಾರ್ಡ್ ಸಿಕ್ಕಿದೆ, ಮೆಂಬರ್ಶಿಪ್ ಕಾರ್ಡು. ಅಲ್ಲಿಗೆ ಹೋಗ್ಬಿಟ್ಟು ಫುಲ್ಲು ತೋಡಿಸ್ತೀವಿ ಅಂತ. ಕೆಸಿನೋದಲ್ಲಿ ಲಕ್ಷ ಬೆಟ್ಟಿಂಗ್ ಆಡ್ತಾ ಇರ್ತಾರೆ. ಆದರೆ ನಾವು ಆಡಲ್ಲ. ಲಕ್ಷ ಆಡೋಕ್ಕಾಗಲ್ಲ. ಆದರೆ ಅಲ್ಲಿ ಏನು ಗೊತ್ತಾ ಮೇನ್ ಪಾಯಿಂಟು, ಅಲ್ಲಿ ಮಟನ್ನು, ಚಿಕನ್ನು, ಫಿಶ್ಶು, ಊಟ, ಕುಡಿಯೋದು, ಡ್ರಿಂಕ್ಸು ಎಲ್ಲ ಫ್ರೀ ಇರುತ್ತೆ. ಅದನ್ನ ಬಿಡೋಕ್ಕಾಗುತ್ತಾ ಮ್ಯಾಮ್? ಬಿಡೋಕ್ಕಾಗುತ್ತೆ ಅದನ್ನಲ್ಲ. ಅದನ್ನ ಬಿಡೋಕ್ಕಾಗಲ್ಲ. ನಾವು ಬರೀ ತಿನ್ನಕ್ಕೆ ಹೋಗೋದು, ಡ್ರಿಂಕ್ಸ್ ಮಾಡಲ್ಲ. ಮಟನ್ ಚಿಕನ್ ಬಿಡೋಕ್ಕಾಗುತ್ತಾ? ಅದು ಅನ್ಲಿಮಿಟೆಡು. ಅದು ಫ್ರೀ ಮೆಂಬರ್ಶಿಪ್ ಇರೋದು ನಮ್ಮ ಹತ್ರ. ಏನಂತೀರಾ? ಕಮ್ ಟು ಬಾಗಾ ಬೀಚ್. ಅದೇರು ಬಾಗಾ ಬೀಚ್. ವೆಲ್ಕಮ್. ಇದೇನಾ ಬಾಗಾ ಬೀಚು? ಓಯ್ ಆ ಕಡೆ ನೋಡು ಟೆಂಟ್ ಹೌಸ್. ಬಾಗಾ ಬೀಚ್ ಎಲ್ಲ ಬಾಗಾ ಬೀಚ್ ಅಲ್ಲಿ. ಓ ಮೈ ಗಾಡ್, ಸ್ವಲ್ಪ ಗಲೀಜು, ಪರವಾಗಿಲ್ಲ. ಇದಕ್ಕಿಂತ ಬೆಸ್ಟು ಇದಿತ್ತಲ್ಲೋ ಬಾಗಾ ಬೀಚ್. ನನಗೆ ಯಾಕೋ ಅನಿಸ್ತಿದೆ ಬಾಗಾ ಬೀಚ್ ಬದಲು ಇದು ಅಪ್ಸರಾ ಕೊಂಡ ಬೀಚ್ ಅದು ಇದಕ್ಕಿಂತ ಚೆನ್ನಾಗಿತ್ತು, ಕ್ಲೀನ್ ಆಗಿತ್ತು. ಇದು ಸ್ವಲ್ಪ ಜಾಸ್ತಿ ಪ್ಲಾಸ್ಟಿಕ್ ಹಾರಿಸ್ಬಿಟ್ಟವ್ರು. ಎಲ್ಲ ಕಡೆ ಪ್ಲಾಸ್ಟಿಕ್ಕು. ಕೂದಲೆಲ್ಲ ಗಮ್ ಆಗ್ಬಿಟ್ಟಿದೆ. ಎಲ್ಲಿ? ಓಹ್ ಅಲ್ಲಿ ನೋಡಿ ಯೋರ್ತಾವ್ರೆ. ನೀರು ಒಳಗಡೆ ಹೋಗ ಮಾಡ್ಬಿಡ್ಬೋದು. ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನಿ, ಇದೆಲ್ಲ ಅಪ್ಲೋಡ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಸೈಕಾಗಿದೆ ಬೀಚ್ ನೋಡಿ. ಅವ್ರು ಏನು ಮಾಡ್ತಾವ್ರು ಮಲ್ಕೊಂಡಲ್ಲಿ? ನೀವೇನಾದರೂ ಕ್ಲೋಸ್ ಅಪ್ಪು ಆ ಥರ ಏನಾದರೂ ಟೂತ್ ಪೇಸ್ಟ್ ತಂದಿದ್ರೆ ಅದ್ರಲ್ಲಿ ಉಪ್ಪಿರಲ್ಲ. ಆದರೆ ನೀವು ಇಲ್ಲಿರೋ ನೀರು ಸ್ವಲ್ಪ ಬ್ರಷ್ ಮಾಡ್ತಾ ಇಲ್ಲಿರೋ ನೀರು ಬಾಯಲ್ಲಿ ಹಾಕೋಬಿಟ್ರೆ ನಿಮ್ಮ ಕ್ಲೋಸ್ ಅಪ್ ಎಲ್ಲೂ ಉಪ್ಪು ಹಾಕ್ಬಿಡುತ್ತೆ. ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪಿದೆಯಾ? ಅಲ್ಲಿಗೆ ಹೋಗೋಣ ಬ್ರೋ. ಯಾರು ಬೇಯ್ತಾರ? ಆಟೋಮೆಟಿಕ್ ಬರುತ್ತೆ ಅಲ್ಲಿಂದ. ಇದರಿಂದ ಬರ್ತಿದೆ ಗಾಳಿಯಿಂದ. ನಾನು ಯಾಕಾಗ್ಲಿ? ನನಗೇನು ತಿಕ್ಲಿ ಹಿಡ್ದಿದ್ಯಾ?
ಜಸ್ಟ್ ಇವಾಗ ಇದು ಮಾಡಿದೆ, ಬ್ರಷ್ ಮಾಡಿಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದೆ. ಇವಾಗ ಒಳಗಡೆ ಹೋಗಿ ಚೆಕ್ ಮಾಡೋಣ ಯಾವ ಥರ ಏನಿದೆ ಅಂತ. ನಮ್ಮ ಜೊತೆ ಇದ್ದಾರೆ ಲೋಕೇಶ್, ಇವ್ರಿಗೆ ಬೆನ್ನಿನ ಬಿಚ್ಚಕ್ಕೂ ನಾಚಿಕೆ ಆಗ್ತಿದೆ ಅಂತೆ, ಪರವಾಗಿಲ್ಲ. ನಮ್ಮ ಜೊತೆ ಗಣೇಶ ಇದ್ದಾನೆ. ಗಣೇಶ್ ಇವನು ಅವ್ರನ್ನ ಎತ್ಕೊಂಡೋಗ್ಬಿಡೋರು ಮತ್ತೆ ಹಾಕ್ಬಿಡಲ್ವಾ ಅವ್ರಿಗೆ? ಏನ ಉಪ್ಪು ನೀರು ಒಂಥರ ಆಗ್ತಿದೆ. ರವಿ ಶಾರ್ಟ್ ಕೊಡ್ಬಾ ಶಾರ್ಟ್ಸ್ ಅದು ಹೌದು. ನನ್ಗೆ ಆಮೇಲೆ ಹಾಕೋದ್ ಬೇಕಾ? ಎಲ್ಲ ನೈಟ್ ಹೊತ್ತು ಬೇಕು, ಕಡೆ ಉರಿಯುತ್ತೆ. ಒಣಗೋಗ್ಬಿಡ್ತು ಬಿಡು. ಕಾಚ ಹಾಕೊಂಡ್ ಮಲ್ಕೊಳ್ಳೋ 5 ಸ್ಟಾರ್ ಹೋಟ್ಲದು. ಅಲ್ಲಿ ಕೊಡ್ತಾರ ನೈಟ್ ಡ್ರೆಸ್ ವೈಟ್ ಕಲರು. ಬೇಗ ಬಾ ಬರ್ದಿದೆ ನೋಡಿ, ಬಾಗಾ ಬೀಚ್. ಡಬಲ್ ಪಡಲ ಅವನ್ನ ಎತ್ಕೊಂಡು ಅವನ್ನ ಎತ್ತಿ ಎಷ್ಟು ಬಿಡ್ಲ ಸಮುದ್ರಾಗ. ಫಸ್ಟ್ ಟೈಮ್ ಅಂಕಲ್ ಹೊಡೆಯಲ್ಲ. दिखाने के लिए बस. ನೀನ್ ವಿಡಿಯೋ ಮಾಡೋ, ನೀನು ಅವನ್ನೆಲ್ಲ ಬ್ಲರ್ ಮಾಡು. 50 ರೂಪಾಯಿ ಅಂತೆ ಒಂದು ಫೋಟೋ, ಫೋನಲ್ಲಿ ಹಾಕ್ಸ್ಕೊಂಡ್ರೆ ವಿಡಿಯೋ ಆಗ್ತಿರ್ತಾನೆ. ಇಲ್ಲ 50 ರೂಪಾಯಿ ಅಂತ ಒಂದು ಫೋಟೋ ಅವ್ರು ಪ್ರಿಂಟ್ ಮಾಡಿ ಕೊಡ್ತಾರೆ 4x6. ನಾರ್ಮಲಿ ಅಂದ್ರೆ ಅವರು ಇದು ಮಾಡ್ತಾರೆ, ಫೋನ್ಗೆ ಕಳಿಸ್ತಾರೆ ಅಂದ್ರೆ 30 ರೂಪೀಸು. ಅಲ್ಲೋಡ ಮಾಡಲು ಸೂಪರ್ ಮಾಡಲ್. ಫುಲ್ಲು ಎಂಜಾಯ್ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಫ್ರೆಶ್ ಆಗಿಬಿಟ್ಟು ಇವಾಗ ಬಂದ್ರಿ. ನಿಮ್ಗೊಂದು ವಿಷಯ ಹೇಳ್ಬೇಕು. ಇವಾಗ ಮಳೆ ಬೀಳ್ತಿದೆ, ಅಲ್ಲೋ ಸೈಡಲ್ಲಿ ಹೋಗ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಹೇಳ್ತೀನಿ ನಡಿ. ಆ ವಿಷಯ ಏನಂದರೆ ನಮ್ಮ ಜೊತೆ ಸ್ಕ್ಯಾಮ್ ಆಗ್ಬಿಡ್ತು. ಎಲ್ಲರೂ ಹೇಳವ್ರೆ, ಎಲ್ಲ ಕಡೆ ನಾವು ಎಲ್ಲಿ ಹೋಗ್ತೀವಿ ಒಂದಿದೆ ಗೋವಾ, ಎಲ್ಲರೂ ಹೇಳವ್ರೆ ಬ್ರೋ ಅಲ್ಲಿ ಸ್ಕ್ಯಾಮ್ ಆಗುತ್ತೆ, ನೋಡ್ಕೊ ಅಂತ ಎಲ್ಲರೂ ಹೇಳವ್ರೆ. ಅವಾಗೂ ನಾವು ಸ್ಕ್ಯಾಮ್ ಆಗ್ತೀವಿ. ಅವ್ನು ಬಂದ, ನಾವು ಈಜಾಡ್ತಾ ಇದ್ರಿ, ಸುಮ್ಮನೆ ಆಟ ಆಡ್ತಾಯಿದ್ರಿ. ಅವ್ನು ಬಂದ್ಬಿಟ್ಟು ಬ್ರೋ ಸ್ಮೈಲ್ ಮಾಡು ಅಂತ ಒಂದು ಫೋಟೋ ಹಿಡ್ದ. ಹಿಂಗೆ ಮಾಡು ಅಂತ ಹಿಡ್ದ. ಆಮೇಲೆ ಹೇಳ್ದ ನಿಮ್ಮ ಫೋನಾಗ ಹಾಕ್ಲಾ ಈ ಫೋಟೋಗಳು ಅಂತ. ಫೋಟೋ ಹಾಕಿದ್ದೆ ದುಡ್ಡು ಕೇಳ್ತಾವ. ನಾವೇನೋ 10 ರೂಪಾಯಿ ಒಂದು ಫೋಟೋ, ಇಲ್ಲ 15-20 ರೂಪಾಯಿ ಫೋಟೋ ಅಂತ ಇದ್ರೆ 50 ರೂಪಾಯಿ ಒಂದು ಫೋಟೋ ಕೇಳ್ತಾವ. ನಂದು ಒಂದು 20-30 ಫೋಟೋ 1300 ರೂಪಾಯಿ ಹೋಗ್ಬಿಡ್ತು. ಸುಮ್ಮನೆ ಬ್ರೋ, ಸುಮ್ಮನೆ 1300 ರೂಪಾಯಿ ಹೇಳ್ದ. ನಾವು ಕೊಡಲ್ಲ ಹಂಗೆ ಮಾತಾಡಿದ್ಕೆ ಒಂದು 8-9 ಜನ ಬಂದ್ಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 800 ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಟ್ರು. ಫೋಟೋ ಬೇರೆ, ಅದು ಯಾವ ಥರ ಫೋಟೋ ಇದೆ, ಅದು ಫೋಟೋನು ಚೆನ್ನಾಗಿಲ್ಲ ಬ್ರೋ. ಅದು ಯಾವುದಕ್ಕೆ ಏನೋ ಒಂದು ನಾರ್ಮಲ್ ಥರ ಇದೆ, ಅದು ಚೆನ್ನಾಗೂ ಇಲ್ಲ ಫೋಟೋ. ಇನ್ನೇನು ಅದಕ್ಕೆ ಈ ಕಡೆ ಬಂದ್ಬಿಟ್ರೆ ಫುಲ್ ಬೇಜಾರಾಗ್ತಿದೆ. ಆದರೆ ಚೆನ್ನಾಗಿತ್ತು, ಚೆನ್ನಾಗೂ ಇಲ್ಲ. ಆಟ ಆಡಕ್ಕೆ ಹೋಗ್ಬೋದು, ಏನು ಈಸ್ಕೊಳಕ್ಕೆ, ಏನು ಫೋಟೋ ಗೀಟೋ ಅಂತ ಇದು ಸೇಲ್ ಮಾಡ್ತೀನಿ, ಅದು ತೋರ್ತೀನಿ, ಇದು ಕೊಡ್ತೀನಿ ಅಂತ ಏನು ಈಸ್ಕೊಳಕ್ಕೆ ಹೋಗ್ಬೇಡಿ. ಅದೆಲ್ಲ ಮಾಡಿಬಿಟ್ಟು ಬೈಕ್ ಬಂದ್ಬಿಟ್ರಿ ಈ ಕಡೆ ಊಟ ಮಾಡೋಕ್ಕೆ. ಇಲ್ಲಿ ನಾನು ಆರ್ಡ್ರ್ ಮಾಡಿದೆ ಫಿಶ್ ಮೀಲು, ಇವರಿಬ್ಬರು ಚಿಕನ್ ಮೀಲ್ ಆರ್ಡ್ರ್ ಮಾಡವ್ರೆ. ನೋಡೋಣ ಗೋವಾದ ಫುಡ್ ಯಾವ ಥರ ಇರುತ್ತೆ ಅಂತ. ಪ್ರಾಮಿಸಾಗಿ ಹೇಳ್ತಿದ್ದೀನಿ, ಹುಷಾರಾಗಿ ಬರ್ರಿ. ಗೋವಾಗೆ ಬಂದರೆ ತುಂಬ ಸ್ಕ್ಯಾಮ್ ಆಗುತ್ತೆ. ನಮ್ಮ ಜೊತೆ ಸ್ಕ್ಯಾಮ್ ಆಗಿಬಿಡ್ತು ನೋಡು. ನೈಟ್ ಹೊತ್ತು ಕೆಸಿನೋ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಅದು ಮೆಂಬರ್ ಕಾರ್ಡ್ ಇದೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಏನು ಖರ್ಚು ಮಾಡೋದು, ದುಡ್ಡು ಇಲ್ಲೇ ಎಲ್ಲ ಹಂಗಂಗೆ ಹೋಗ್ಬಿಡ್ತಿದೆ ಸುಮ್ಮನೆ. ಮತ್ತು ಅವ್ನು ಪಾರ್ಕಿಂಗ್ ಅವನು ಎಷ್ಟು 150 ರೂಪಾಯಿ ತೊಗೊಂಡ ಒಂದು ಗಾಡಿ ಮೇಲೆ. 2 ಗಾಡಿ ತೊಗೊಂಡಿದ್ರಿ, ಒಂದು ಗಾಡಿ ಮೇಲೆ 150 ರೂಪಾಯಿ ತೊಗೊಂಡ. 300 ರೂಪಾಯಿ ಸುಮ್ಮನೆ. ಹೇಳು, ನೀನೇನಾದರೂ ಹೇಳು.
300 ರೂಪಾಯಿ ಲಾಸ್ಟು ಮತ್ತೆ 700 ರೂಪಾಯಿ ಲಾಸ್ಟ್ 1000 ರೂಪಾಯಿ ಲಾಸ್ಟ್ ಸುಮ್ಮನೆ ವೇಸ್ಟ್. ಸುಮ್ಮನೆ ಹೋಗಿ ಈ ಥರ ಎಲ್ಲ ಆಗ್ಬಿಡುತ್ತೆ. ಹುಷಾರಾಗಿ ಬರ್ರಿ. ಇನ್ನೇನು ಗೋವಾ ಪ್ಲಾನ್ ಮಾಡಕ್ಕೆ ಹೋಗ್ಬೇಡ್ರಿ. ಇವಾಗ ನಾವು ಸ್ಕ್ಯಾಮಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊ ಬರ್ರಿ. ಆ ಥರ ಏನಿಲ್ಲ. ಮತ್ತು ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಯಾವ ಥರ ಟೇಸ್ಟು ರಿವ್ಯೂನು ಕೊಡೋಣ. ಎಲ್ಲ ಫ್ರೈಡ್ ರೈಸ್ ತೊಗೊಂಡವ್ರೆ. ನಾನು ಹೇಳ್ತಿದ್ನಲ್ಲ ಇವಾಗ ತಿಂದ್ರಲ್ಲ ಊಟ, ಅದು ರಿವ್ಯೂ ಇದು ಪ್ರಾಮಿಸ್ ಆಗಿ ಹೇಳ್ತಿದ್ದೀನಿ. ಇಲ್ಲಿ ಏನು ನನಗೇನು ಇಷ್ಟನೇ ಆಗ್ತಿಲ್ಲ. ವೇಸ್ಟ್ ಆಫ್ ಮನಿ ಮಾತ್ರ ಹೈ ಆಗಿದೆ ಬ್ರೋ. ಒಂದು ಎಗ್ ಫ್ರೈಡ್ ರೈಸು 170 ರೂಪಾಯಿ ಅಂತ ಯಾರು ಕೊಡ್ತಾರೆ? ನಮ್ಮ ಏರಿಯಾ ಸೈಡ್ ಪಕ್ಕದಲ್ಲಿ ಆ ಥರ 50 ರೂಪಾಯಿ ಎಗ್ ರೈಸ್ ಅದಕ್ಕಿಂತ ಸಖತ್ ಟೇಸ್ಟ್ ಇರುತ್ತೆ. ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ವೇಸ್ಟ್ ಆಫ್ ಮನಿ ಬ್ರೋ. ಇಲ್ಲೆಲ್ಲ ಊಟ ತಿಂದರೆ ಇನ್ನು ನಿಮ್ಗೆ ಗೊತ್ತಿರುತ್ತೆ ನೋಡು. ರೆಸ್ಟೋರೆಂಟ್ ಅಂದರೆ ಕರ್ನಾಟಕದ ರೆಸ್ಟೋರೆಂಟು ಇಲ್ಲಿ ಬಂದಿರುತ್ತೆ ನೋಡಿ. ಇಲ್ಲೆಲ್ಲ ಬ್ರಾಂಚಸ್ ಇರುತ್ತೆ ನೋಡಿ. ಆ ಬ್ರಾಂಚಸ್ಸಿಗೆ ಮಾತ್ರ ಹೋಗಿದ್ದೀನಿ. ಈ ಕಡೆ ಇವರು ಮಾಡ್ತಾರೆ ನೋಡಿ. ಏನೋ ತಿನ್ನೋಕ್ಕೆ ಹೋಗಬೇಡಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಹೋಗ್ತಾ ಇದ್ದೀವಿ ಓಲ್ಡ್ ಗೋವಾ. ಅಲ್ಲಿ ಹೋಗ್ಬಿಟ್ಟು ಒಂದು ಫೇಮಸ್ ಚರ್ಚ್ ಇದೆ, ಅದು ನೋಡ್ಕೊಬರೋಣ. ಬಂದಿದ್ದೀವಿ ಅಂದರೆ ಒಂದೇ ಸತಿ ಎಲ್ಲನೂ ಹೋಗ್ಬಿಡ್ಬೇಕಲ್ಲ. ಏನು ನೋಡು, ಲೊಕೇಶನ್ ಇದೆ 22 ಕಿಲೋಮೀಟ್ರ್ ಇಲ್ಲಿಂದ, ಬಾಗಾ ಬೀಚಿಂದ. ಬರ್ರಿ.